ಲ್ಯಾಂಬರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ಆರೋಪಿ ರಿಕ್ಕಿ ರೈಗೆ ಬೆಂಗಳೂರಿನ 5ನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. 1 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿ, ತನಿಖೆಗೆ ಸಹಕಾರ ಕೊಡಬೇಕು ಅನ್ನುವ ಷರತ್ತುಗಳನ್ನು ವಿಧಿಸಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದ ಹಿನ್ನೆಲೆ ಜಾಮೀನು ಬಳಿಕ ರಿಕ್ಕಿ ರೈ ಕಬ್ಬನ್ ಪಾರ್ಕ್ ಸಂಚಾರ ಠಾಣೆಗೆ ಹಾಜರಾಗಿದ್ರು. ರಿಕ್ಕಿ ರೈ ಪರ ವಕೀಲ ನಾರಾಯಣಸ್ವಾಮಿ ಮಾತನಾಡಿದ್ದು, ಭಾರತಕ್ಕೆ ಬಂದ ಮರುದಿನ ಈ ಘಟನೆ ಆಗಿದೆ. ಕಾರಿನಲ್ಲಿ ಬ್ರೇಕ್ ತೊಂದರೆ ಆಗಿತ್ತು, ಆ ಕಾರಣದಿಂದ ಹೀಗಾಗಿದೆ. ಎಲ್ಲರೂ ಅದನ್ನೇ ಡ್ರಿಫ್ಟಿಂಗ್ ಅಂತ ಹೇಳ್ತಿದ್ದಾರೆ. ಅವರ ಡ್ರೈವರ್ ಇದನ್ನ ಮಾಡಿರೋದು. ರಿಕ್ಕಿ ರೈ ಯಾವುದೇ ತೊಂದರೆ ಕೊಟ್ಟಿಲ್ಲ. ಯಾಕೆ ಅವರನ್ನ ಟಾರ್ಗೆಟ್ ಮಾಡ್ತಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಅವತ್ತು ಗಾಡಿ ತಗೊಂಡು ಡ್ರೈವರು ಆಕ್ಚುಲಿ ಒಂದು ವರ್ಕ್ಶಾಪ್ ಅಲ್ಲಿ ಸರ್ವಿಸ್ ಅಲ್ಲಿ ಇರುತ್ತೆ ಗಾಡಿ. ಡ್ರೈವರ್ ಕಾರ್ ತಗೊಂಡು ಬರಬೇಕಾದ್ರೆ ಆದಂತ ಒಂದು ಇನ್ಸಿಡೆಂಟ್ ಅಷ್ಟೇ. ಅದು ರಿಕ್ಕಿ ರೈ ಅವರಿಂದ ಆಗಿರುವಂತದ್ದಲ್ಲ. ಸೊ ಡ್ರೈವರ್ ಗಾಡಿ ಓಡಿಸ್ತಾ ಇದ್ರು, ಅವರು ಸೊ ಅವ್ರ ಜೊತೆಗೆ ಬರ್ತಾ ಇದ್ರು. ಅದೇನಾಗಿದೆ, ರೋಡ್ ಎಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗ್ತದೆ. ಮೊನ್ನೆ ತಾನೇ ರೋಡ್ ಅದು ರೆಡಿ ಮಾಡಿದ್ದಾರೆ. ರಿಕ್ಕಿ ರೈ ಕಾರಲ್ಲಿ ಇದ್ರು, ಅದಕ್ಕೂ ನಾವು ತೋರಿಸಿದೀವಿ. ನಾವು ಸ್ಪೆಷಲಿ ಈ ಕೇಸಿಗೆ ಮಾತ್ರನೇ ಯಾಕೆ FIR ಹಾಕಿದ್ರು, ಯಾಕೆ ಅವ್ರನ್ನ ಕೋರ್ಟ್ ತನಕ ಅಲ್ಸಿದ್ರು, ಯಾಕೆ ಇಷ್ಟೊಂದು ಅವ್ರಿಗೆ ಮಾನ್ಯತೆ ಕೊಟ್ಟು ಅಷ್ಟೊಂದು ಅವ್ರಿಗೆ ತೊಂದರೆ ಕೊಡಬೇಕು. ನಮ್ಮ ಡ್ರೈವರ್ ಇವಾಗ ಡ್ರಿಫ್ಟಿಂಗ್ ಆಗಿದೆ ಅಂತ ಇವ್ರು ಹೇಳ್ತಾರೆ. ನಾವು ಆಕಸ್ಮಿಕವಾಗಿ ಬ್ರೇಕ್ ಹೊಡೆದು ಆಗಿರೋಂಥದ್ದು ಓಕೆ. ಈಗ ಅದು ತಪ್ಪು ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಫೈನ್ ಕೇಸ್ ಅಷ್ಟೇ ಇದೆ ಸರ್. 1000 ರೂಪಾಯಿ ಫೈನ್ ಕೇಸ್ ಅಷ್ಟೇ. ಹೌದು, ಬೇಲು ತಗೊಂಡಿದೀವಿ, ಕೋರ್ಟ್ ಅಲ್ಲಿ ಬೇಲು ತಗೊಂಡು. ಬೇಲ್ ಯಾಕೆ ಕೊಟ್ಟು ಒಂದು ಮಾಡೇ ಇಲ್ದಿರೋದಕ್ಕೆ ಅವರು ಒಬ್ಬ ಓನರ್ ಆಗಿ ಡ್ರೈವರ್ ಕೂಡ ಬೇಲ್ ತಗೊಂಡಿದ್ದಾರೆ ಅಂಡ್ ಇವರು ಕೂಡ ಬೇಲ್ ತಗೊಂಡಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ವಿಚಾರಣೆ ನಾಳೆ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಈಗಾಗಲೇ ಸಾಕ್ಷಿಗಳ ವಿಚಾರಣೆ, ಆರೋಪಿಗಳ ವಿಚಾರಣೆಯನ್ನು ಕೋರ್ಟ್ ಪೂರ್ಣಗೊಳಿಸಿದೆ. ಬುಧವಾರ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ವಿಚಾರಣೆ ನಡೆಯಲಿದ್ದು, ಬಳಿಕ ತೀರ್ಪು ಕಾಯ್ದಿರಿಸುವಂತ ಸಾಧ್ಯತೆ ಇದೆ. ಮೈಸೂರಿನ ಜನ ರಾತ್ರಿ ಮಲಗಿರುವಾಗ ಬೇಕಂತಾನೆ ತೊಂದರೆ ಕೊಡ್ತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನವಜೀರ್ ಎಂಬಾತ ಬೈಕ್ನ ಸೈಲೆನ್ಸರ್ ಅನ್ನ ಬದಲಾಯಿಸಿಕೊಂಡು ಪಿರಿಯಾಪಟ್ಟಣ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ. ಹೀಗಾಗಿ ಬೈಲುಕುಪ್ಪೆ ಪೊಲೀಸರು ಆರೋಪಿಯನ್ನ ಬೈಕ್ ಸಮೇತ ಬಂಧಿಸಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದ ಹಿನ್ನೆಲೆ ಪ್ರಕರಣ ದಾಖಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಮಾಜಿ ಪತ್ನಿ ಸೇರಿ ಕುಟುಂಬಸ್ಥರ ಮೇಲೆ ಆಸಿಡ್ ಹಾಕಿ ಪರಾರಿಯಾಗಿದ್ದಂಥ ಆರೋಪಿಯನ್ನು ಚಿತ್ರದುರ್ಗ ಪೊಲೀಸರು ಬಂಧಿಸಿದ್ದಾರೆ. ನಗರದ ನಿವಾಸಿ ಸುಹೇಲ್ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತನ್ನ ಪತ್ನಿ ತಹಸಿನ್ ಬಾನು ಸೇರಿದಂತೆ ಆಕೆಯ ಸಹೋದರಿ ಹಾಗೂ ಅವರ ಮಕ್ಕಳ ಮೇಲೆ ಆಸಿಡ್ ಹಾಕಿ ವಿಕೃತಿಯನ್ನು ಮೆರೆದಿದ್ದ. ಇತ್ತ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಆರೋಪಿ ಸುಹೇಲ್ ತಲೆಮರೆಸಿಕೊಂಡಿದ್ದ. ಆರೋಪಿ ಬಂಧನಕ್ಕೆ 3 ತಂಡಗಳನ್ನು ರಚನೆ ಮಾಡಲಾಗಿದ್ದು, ಇದೀಗ ಆರೋಪಿ ಸುಹೇಲ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ವಿನಾಕಾರಣ ಅಟ್ರಾಸಿಟಿ ಕೇಸ್ ಹಾಕೋದಾಗಿ ಬೆದರಿಕೆ ಹಾಕ್ತಾ ಇರುವ ದಲಿತ ಸಮುದಾಯದ ಮುಖಂಡರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಮನವಿ ಹೋಗಿದೆ. ಒಕ್ಕಲಿಗರ ಸಂಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಹಾಗೂ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದೆ. ಇತ್ತೀಚೆಗೆ ದಲಿತ ಮುಖಂಡರು ಸಿವಿಲ್ ಕೇಸ್ ವಿಚಾರಣೆ ನಡೆಸ್ತಾ ಇದ್ದ ವೇಳೆ ಒಕ್ಕಲಿಗ ಸಮುದಾಯದ ಮುಖಂಡರ ಮೇಲೆ ವಿನಾಕಾರಣ ಭೂಗಳ್ರು ಅಂತ ಪದಬಳಕೆ ಮಾಡಿದ್ದು, ಅಟ್ರಾಸಿಟಿ ಕೇಸ್ ದಾಖಲಿಸುವುದಾಗಿ ಬೆದರಿಕೆ ಹಾಕಿದೆ. ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಲಾಗಿದೆ. ದಿನಗಳಿಂದ ಇಲ್ಲಿ ಆ ಸಂದೇಶ್ ಅನ್ನೋನು ಚಿಂತಾಮಣಿಗೆ ಬಂದು ಮೊದಲು ಗೋಳಹಳ್ಳಿ ಅಶ್ವಥ್ ರೆಡ್ಡಿ ಭೂಗಳ್ರು ಅಂತೇಳಿ ಗೋಳಹಳ್ಳಿ ಅಶ್ವಥ್ ರೆಡ್ಡಿ ಬಗ್ಗೆ ಭಾಳ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಿದರು. ಮತ್ತು ಅದಾದಮೇಲೆ ಮುದ್ಲಳ್ಳಿಯಲ್ಲಿ ಹೋಗಿ ಅಲ್ಲಿ ಧರಣಿ ಮಾಡಿ ಅಲ್ಲೆಲ್ಲ ಬೋರ್ಡ್ಗಳಾಕಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ನಿಮ್ಮ ಒಕ್ಕಲಿಗರನ್ನೆಲ್ಲ ನಾನು ಸಮಾಪ್ತಿ ಮಾಡ್ತೀನಿ, ನಿಮ್ಮ ಒಕ್ಕಲಿಗರ ಮೇಲೆಲ್ಲ ಅಟ್ರಾಸಿಟಿ ಕೇಸ್ಗಳಾಕಿ ಜೈಲಿಗೆ ಕಳಿಸ್ತೀನಿ. ಈ ಮಾತುಗಳೆಲ್ಲ ಇದರಲ್ಲಿ ಮೀಡಿಯಾದಲ್ಲೆಲ್ಲ ಮಾತಾಡಿ ನಾವೆಲ್ಲ ಒಕ್ಕಲಿಗರು ಭಾಳ ನೋವಿನಿಂದ ಇವತ್ತು ಎಲ್ಲರೂ ತಾಲೂಕು ಒಕ್ಕಲಿಗರು ಎಲ್ಲ ಸೇರಿ ಸಮುದಾಯದವರೆಲ್ಲ ಸೇರಿ ಈಗ SP ಸಾಹೇಬ್ರ ಹತ್ರ ಕಾನೂನು ಪ್ರಕಾರ ನಮಗೆ ರಕ್ಷಣೆ ಕೊಡಿ, ಕಾನೂನು ಪ್ರಕಾರ ನಮಗೆ ಏನಿದ್ರೆ ಅದು ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳಿ ಅಂತ ನಾವೆಲ್ಲರೂ ಸೇರಿ ನಮ್ಮ ಸಮುದಾಯದವರೆಲ್ಲ ಬಂದಿದ್ದೀವಿ. ತನ್ನ ಸ್ಯಾಲ್ರಿ ಅಕೌಂಟ್ ಆನ್ ಫ್ರೀಸ್ ಮಾಡಿ ಅಂತ ಯೋಧನೊಬ್ಬ ಬೆಂಗಳೂರು ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾನೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಯೋಧ ಸುರೇಂದ್ರ ಚೌಧರಿ ಅವರ ಸ್ಯಾಲ್ರಿ ಅಕೌಂಟನ್ನು ಸೈಬರ್ ಕ್ರೈಮ್ ವಿಚಾರವಾಗಿ ಬೆಂಗಳೂರು ಪೊಲೀಸರು ಫ್ರೀಸ್ ಮಾಡಿದರು. ಸೂಕ್ತ ದಾಖಲೆಗಳನ್ನು ಒದಗಿಸಲಿಕ್ಕೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ರು, ಆದರೆ ಕೆಲಸ ಬಿಟ್ಟು ಬರಲಾಗ್ತಾ ಇಲ್ಲ. ದಯವಿಟ್ಟು ಅಕೌಂಟ್ ಆನ್ ಫ್ರೀಸ್ ಮಾಡಿ. ಕುಟುಂಬ ತನ್ನ ಸಂಬಳವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದೆ. ಪ್ರತಿ ತಿಂಗಳು ಸಂಬಳ ಆಗಿದ್ದೇ ಹಣ ಕಳಿಸಬೇಕು. ಹಲವು EMIಗಳು ಇದ್ದಾವೆ. ನಾನು ಯಾವುದೇ ಸೈಬರ್ ವಂಚಕರ ಜೊತೆ ಸಂಪರ್ಕಕ್ಕೆ ಇಲ್ಲ, ಆದರೂ ನನ್ನ ಅಕೌಂಟ್ ಫ್ರೀಸ್ ಮಾಡಲಾಗಿದೆ. ದಯವಿಟ್ಟು ಆನ್ ಫ್ರೀಸ್ ಮಾಡಿ ಅಂತ X ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ರಸ್ತೆಯಲ್ಲಿ ಬಾಟಲ್ ಹಿಡಿದು ಮದ್ಯಪಾನ ಮಾಡ್ತಾ ಜಾಲಿ ರೈಡ್ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಓರ್ವ ಮಹಿಳೆ ಹಾಗೂ 2 ಯುವಕರನ್ನ ಮೈಕೋ ಲೇಔಟ್ ಸಂಚಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಸ್ಕೂಟರ್ ಕೂಡ ಜಪ್ತಿ ಮಾಡಲಾಗಿದೆ. ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ
ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ದಕ್ಕೆ ಮೈಕೋ ಲೇಔಟ್ ಸಂಚಾರ ಪೊಲೀಸರು ಕೇಸ್ ದಾಖಲಿಸಿ ಕ್ರಮ ಕೈಗೊಂಡಿದ್ದಾರೆ. ಯುದ್ಧದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಇದರ ಮಧ್ಯೆ ಅಕ್ರಮ ಸಿಲಿಂಡರ್ ದಂಧೆಕೋರರ ಹಾವಳಿ ಹೆಚ್ಚಾಗಿದೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಚಿಂಚಲಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತೆ 29 ಖಾಲಿ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ನಾಮದೇವ ಎಂಬುವರು ತಮ್ಮ ಶೆಡ್ನಲ್ಲಿ 26 ಗೃಹೋಪಯೋಗಿ ಸಿಲಿಂಡರ್, 3 ವಾಣಿಜ್ಯ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ರು. ಈ ಮಾಹಿತಿ ಸಿಗ್ತಾ ಇದ್ದಂತೆ ಕುಡಚಿ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ಖಾಲಿ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಬೆಂಗಳೂರಲ್ಲಿ 2 ದಿನ 8 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಮಾರ್ಚ್ 25ಕ್ಕೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ 2 ದಿನಗಳ ಕಾಲ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಕಾಟನ್ಪೇಟೆ, ಉಪ್ಪಾರಪೇಟೆ, ಸಿಟಿ ಮಾರ್ಕೆಟ್, ಕಲಾಸಿಪಾಳ್ಯ, ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿ, ಶೇಷಾದ್ರಿಪುರಂ ಹೈಗ್ರೌಂಡ್ಸ್ ಮತ್ತು ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲ ಮದ್ಯದ ಅಂಗಡಿ, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಮಾರಾಟ ನಿಷೇಧ ಆಗಲಿದೆ. ಇನ್ನು 2 ದಿನ 8 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ನಿಷೇಧ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಈಗಾಗಲೇ 14ರಿಂದ 15 ಲಕ್ಷ ಲೈಸೆನ್ಸ್ ಫೀಸ್ ಕಟ್ಟಿದ್ದೀವಿ. ಬಿಲ್ಡಿಂಗ್ ಬಾಡಿಗೆ, ಕಾರ್ಮಿಕರ ಸಂಬಳ, ಇನ್ನಿತರ ಖರ್ಚು ಹೊಂದಾಣಿಕೆಗೆ ಕಷ್ಟ ಆಗ್ತಾ ಇದೆ. ಇದರ ಮಧ್ಯೆ ಮದ್ಯ ಮಾರಾಟ ನಿಷೇಧದಿಂದ ಇನ್ನಷ್ಟು ಹೊರೆ ಆಗುತ್ತೆ. ಹೀಗಾಗಿ ತಕ್ಷಣ ಆದೇಶ ಹಿಂಪಡಿಬೇಕು ಅಂತ ಪೊಲೀಸ್ ಕಮಿಷನರ್ಗೆ ಮನವಿ ಮಾಡಿದ್ದೀವಿ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿದ್ದಾರೆ. ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿ ಹತ್ತಿ ಚೀಲಗಳು ಬೆಂಕಿಗೆ ಆಹುತಿಯಾಗಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ನಾಗಯ್ಯ ಮಿಣಜಗಿ ಎಂಬ ರೈತನಿಗೆ ಸೇರಿದಂಥ ಹತ್ತಿ ಚೀಲಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ರೈತ ಹಳೆಯ ಪಾಳು ಬಿದ್ದಂಥ ಶಾಲೆಯ ಕಟ್ಟಡದಲ್ಲಿ ಹತ್ತಿ ಚೀಲ ಸಂಗ್ರಹಿಸಿಟ್ಟಿದ್ರು. ಆದರೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಏಪ್ರಿಲ್ 1ರ ಮಧ್ಯರಾತ್ರಿ ಐತಿಹಾಸಿಕ ಬೆಂಗಳೂರು ಕರ್ಗ ನೆರವೇರಲಿದೆ. ಮಾರ್ಚ್ 30ರಂದು ಹಸಿ ಕರ್ಗ ನಡೆಯಲಿದೆ. ಈ ಸಂಬಂಧ ಇಂದು ಐತಿಹಾಸಿಕ ಬೆಂಗಳೂರು ಕರ್ಗ ಉತ್ಸವಕ್ಕೆ ಚಾಲನೆ ಸಿಗಲಿದ್ದು ಈ ಬಾರಿಯೂ ಅರ್ಚಕ ಜ್ಞಾನೇಂದ್ರ ಕರ್ಗವನ್ನು ಹೊರಲಿದ್ದಾರೆ. ಇಂದು ರಾತ್ರಿ 11 ಗಂಟೆಯಿಂದ ದೇವಸ್ಥಾನ ಶುದ್ಧೀಕರಣ ಕಾರ್ಯ ನಡೆಯಲಿದೆ. ನಾಳೆ ಬೆಳಗಿನ ಜಾವ 4ರಿಂದ 5 ಗಂಟೆಗೆ ಧರ್ಮರಾಯ ದೇವಸ್ಥಾನದಲ್ಲಿ ಧ್ವಜಾರೋಹಣ ನೆರವೇರಿಸಲಾಗುತ್ತೆ. ಏಪ್ರಿಲ್ 1ರಂದು ಮಧ್ಯರಾತ್ರಿ ನಡೆಯುವಂಥ ಕರ್ಗ ಉತ್ಸವವೇ ಪ್ರಮುಖ ಆಕರ್ಷಣೆಯಾಗಿದ್ದು ಆ ದಿನ ದ್ರೌಪದಿ ದೇವಿಯ ಹೂವಿನ ಕರವನ್ನು ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಳ್ಳಿದ್ದಾರೆ. ಯಾದಗಿರಿ ತಾಲೂಕಿನ ಸೈದಾಪುರ ಸಮೀಪದ ಹಿರೇನೂರು ಕಂದಳ್ಳಿ ಬ್ರಿಡ್ಜ್ ರೈತರ ಜೀವನಾಡಿ. ಆದರೆ ಇದೀಗ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ತುಕ್ಕು ಹಿಡಿದು ನಿತ್ಯ ಅಪಾರ ಪ್ರಮಾಣದ ನೀರು ತೆಲಂಗಾಣ ಪಾಲಾಗ್ತಾ ಇದೆ. ಹೀಗಾಗಿ ಕೂಡಲೇ ಗೇಟ್ಗಳನ್ನು ಸರಿಪಡಿಸಿ ಅಂತ ರೈತರು, ಹೋರಾಟಗಾರರು ಆಗ್ರಹಿಸಿದ್ದಾರೆ. ಈಗಾಗಲೇ ಬೇಸಿಗೆ ಆರಂಭ ಆಗಿದ್ದು ಹಳ್ಳ ಕೊಳ್ಳಗಳು ಬತ್ತಿ ಹೋಗ್ತಾ ಇವೆ. ಇದರ ಮಧ್ಯೆ ನಿರ್ವಹಣೆ ಕೊರತೆಯಿಂದ ಕೋಟಿಗಟ್ಟಲೆ ಖರ್ಚು ಮಾಡಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಹಿರೇನೂರು ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಹರಿದು ಹೋಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಮುಂದಿನ ತಿಂಗಳಿಂದಲೇ ನೀರಿಗಾಗಿ ಈ ಭಾಗದ ರೈತರು, ಜಾನುವಾರುಗಳು ಪರದಾಡಬೇಕಾಗುತ್ತೆ. ಕೂಡಲೇ ಸಮಸ್ಯೆ ಬಗೆಹರಿಸಿಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಂದಿನ 5 ದಿನ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಮಾರ್ಚ್ 27ರವರೆಗೆ ಉತ್ತರ ಒಳನಾಡು ಹಾಗೂ ಕರಾವಳಿಯ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಿಗೆ ಸಾಧಾರಣ ಮಳೆ ಆಗಿದೆ. ಇನ್ನು ಅದೇ ರೀತಿ ಮಲೆನಾಡು ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಇರಲಿದೆ. ಕೆಲ ಭಾಗದಲ್ಲಿ ಆಲಿಕಲ್ಲು ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞ ವಿಜ್ಞಾನಿ ಲತಾ ಶ್ರೀಧರ್ ಹೇಳಿದ್ದಾರೆ. ಹಾವೇರಿಯ ರಾಣೆಬೆನ್ನೂರು ಪಟ್ಟಣದ ಗೌರಿಶಂಕರ ನಗರದಲ್ಲಿ ಭಾರೀ ಮಳೆಯಾಗಿದ್ದು ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಿದೆ. ಮಳೆಯ ಅಬ್ಬರಕ್ಕೆ ವಿದ್ಯುತ್ ಕಂಬ, ಮರಗಳು ನೆಲಕ್ಕುರುಳಿವೆ. ತುರ್ತು ದುರಸ್ತಿ ಕಾರ್ಯಕ್ಕೆ ಹೆಸ್ಕಾಂ ಸಿಬ್ಬಂದಿ ಮುಂದಾಗಿದ್ದಾರೆ. ಬಿದ್ದು ತಂತಿಗಳಿಗೆ ಹತ್ರ ಹೋಗಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮಳೆ ಅಬ್ಬರಕ್ಕೆ ಬೃಹತ್ ಮರವೊಂದು ಬಿದ್ದು ಆಟೋ ರಿಕ್ಷಾ ಜಖಂಗೊಂಡಿದೆ. ಕೂದಲೆಳೆಯ ಅಂತರದಲ್ಲಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಆಲಿಕಲ್ಲು, ಗುಡುಗು ಸಹಿತ ಭಾರೀ ಮಳೆ ಆಗಿದೆ. ಮಳೆ ಹೊಡೆತಕ್ಕೆ ಟಾಟಾ ಏಸ್ ಮೇಲೆ ತೆಂಗಿನ ಮರ ಉರುಳಿದ್ದು ಭಾರೀ ಅನಾಹುತ ತಪ್ಪಿದೆ. ಮರ ಉರುಳಿದ ಪರಿಣಾಮ ವಾಹನ ಸಂಪೂರ್ಣವಾಗಿ ಜಖಂಗೊಂಡಿದೆ. ಮಳೆಯಿಂದಾಗಿ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಹಾಗೂ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಪ್ಪಳದ ಅದ್ಧೂರಿಯಾಗಿ ಮಾರುತೇಶ್ವರ ಜಾತ್ರೆ ಮಹೋತ್ಸವ ಜರುಗಿದೆ. ಜಾತ್ರೆಯಲ್ಲಿ ನಡೆದ ಬಯಲಾಟ ಜನರ ಮನಸೆಳೆದಿದೆ. ಬಯಲಾಟ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಇಲ್ಲಿನ ಯುವಕರು ಪ್ರತಿ ವರ್ಷ ನಾಟಕ ರೂಪದಲ್ಲಿ ಪ್ರದರ್ಶನ ಮಾಡ್ತಾರೆ. ಅದರಲ್ಲೂ ಈ ವರ್ಷ ನಡೆದ ಯಯಾತಿ ರಾಜನ ಕಥೆ ಅರ್ಥಾತ್ ರಾಮಾಂಜನೇಯ ಯುದ್ಧ ಎಂಬ ಬಯಲಾಟ ಎಲ್ಲರ ಗಮನ ಸೆಳೆದಿದೆ. ನಾಟಕದ ಮುಖ್ಯ ಪಾತ್ರಧಾರಿ ಚಿರಂಜೀವಿ ರಾಮನ ಪಾತ್ರಕ್ಕೆ ಜೀವ ಕಳೆ ತಂದರು. ಜನ ಅದ್ಭುತವಾದ ಬಯಲಾಟವನ್ನು ಕಣ್ತುಂಬಿಕೊಂಡಿದ್ದಾರೆ. ಮತಿ
ಗಮನಿಸಿದ್ದೇನೆ. ಇದು ಹೇ ಬಾಲಕತೆ ರೋಷ ವೇಷದಿಂದ ಉರಿ ವಿಷಯ ತಿರುತ್ತಾ ಕಣ್ಣ ಕೆಂಪಗೆ ಮಾಡಿ ಉಪ್ಪು ಗಂಟಿಕ್ಕೆ ಹಂಗದೇಳು ಘಾತಕ ಹಮಾರೆ ಧಾತೇಶನಿಗೆ ಪ್ರೀತಿಯ ನುಡಿಯನ್ನು ಕೊಟ್ಟು ಮಾತೆಯ ಮೋಹಕ್ಕೆ ಸೊದ್ದು ಘಾತಕತನದಿಂದ ನೀತಿಗೇಡಿಯಾದ ಯಾತೆಯನ್ನು ಮರೆ ಹಾಕಿಕೊಂಡು ಯಾತಕ್ಕೆ ಮರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಶತಮಾನೋತ್ಸವ ಭವನದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಆಯೋಜನೆ ಮಾಡಲಾಗಿದೆ. ಇಂದು ಶಾಸಕ ಸಿಪಿ ಯೋಗೇಶ್ವರ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಿರಿಧಾನ್ಯದ ಬಗ್ಗೆ ಅರಿವು ಮೂಡಿಸುವಂತ ಸಲುವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರು ಇವತ್ತು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದು, ರಾಷ್ಟ್ರಾದ್ಯಂತ ಏಕರೂಪ ವೃದ್ಧಾಪ್ಯ ವೇತನ ಮತ್ತು ಎಲ್ಲ ಸೌಲಭ್ಯ ಜಾರಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಬನಹಳ್ಳಿಯ ಹಿಂಭಾಗದ ಬೆಟ್ಟದ ಮೇಲಿಂದ ಬೃಹದಾಕಾರದ ಬಂಡೆಗಳು ಉರುಳಿ ಬಿದ್ದಿದೆ. ಬೆಟ್ಟದ ಕೆಳಗಡೆ ಗ್ರಾಮ ಹೊಂದಿದ್ದು, ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಆದರೆ ಬೆಟ್ಟದಿಂದ 200 ಮೀಟರ್ ದೂರಕ್ಕೆ ಬಂಡೆಗಳು ಬಂದು ಬಿದ್ದಿವೆ. ಬೆಟ್ಟದ ಮೇಲ್ಭಾಗದಲ್ಲಿ ಮಿತಿ ಮೀರಿದ ಗಣಿಗಾರಿಕೆ ನಡೀತಾ ಇತ್ತು. ಹೆಚ್ಚಾಗಿ ಸ್ಫೋಟಕಗಳನ್ನು ಬಳಸಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಶೀಘ್ರ ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.